ದರ್ಶನ್ ಭಗವತಿ ದೇವಾಲಯ ಭೇಟಿಗೆ ಟ್ವಿಸ್ಟ್ ಸಿಕ್ಕಿದೆ. ದರ್ಶನ್ ಜೊತೆಗಿದ್ದಂತ ಮತ್ತೊಬ್ಬ ಕೊಲೆ ಆರೋಪಿ ಪ್ರಜ್ವಲ್ ರೈ. ದರ್ಶನ್ ಭಗವತಿ ದೇವಾಲಯಕ್ಕೆ ಹೋಗಿದ್ರು, ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ರು, ಹೋಮವನ್ನ ಮಾಡಿಸಿದ್ರು. ದರ್ಶನ್ ಜೊತೆಗೆ ಮತ್ತೊಬ್ಬ ಕೊಲೆ ಆರೋಪಿ ಕೂಡ ಇದ್ದ, ಪ್ರಜ್ವಲ್ ರೈ ಅಂತ. ದರ್ಶನ್ ಜೊತೆಗಿದ್ದಂತ ಕೊಲೆ ಆರೋಪಿ ಶತ್ರು ಸಂಹಾರ ಪೂಜೆಯಲ್ಲಿ ಭಾಗಿಯಾಗಿದ್ದಂತ ಪ್ರಜ್ವಲ್, ದರ್ಶನ್ ಜೊತೆ ದೇಗುಲದಲ್ಲಿ ಜೊತೆಗೆ ಕಾಣಿಸ್ಕೊಂಡಿದ್ದ ಈತ ಕೂಡ. ದೇಗುಲಕ್ಕೆ ದರ್ಶನನ್ನ ಕರ್ಕೊಂಡು ಹೋಗಿದ್ದಂತ ಪ್ರಜ್ವಲ್ 2017ರ ಕರೋಪಾಡಿ ಜಲೀಲ್ ಕೊಲೆ ಕೇಸ್ನ ಆರೋಪಿ ಈತ ಪ್ರಜ್ವಲ್ ರೈ ಅನ್ನೋನು. ಜಲೀಲ್ ಕೊಂದ ಆರೋಪದಲ್ಲಿ ಅರೆಸ್ಟ್ ಆಗಿದ್ದಂತ ಪ್ರಜ್ವಲ್ ರೈ ಜೊತೆ ಕಾಣಿಸಿಕೊಂಡಿರುವಂಥದ್ದು ದರ್ಶನ್. ಇದು ಕೂಡ ಹೊಸದೊಂದು ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಹೀಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ, ದರ್ಶನ್ ಕೇಳಾದ ಆ ಒಂದು ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೈ ಅನ್ನುವಂಥ ಕೊಲೆ ಆರೋಪಿ ಕೂಡ ಕಾಣಿಸ್ಕೊಂಡಿರುವಂಥದ್ದು. ಆತನ ಫೋಟೋವನ್ನು ರೈಟ್ ವಿಂಡೋದಲ್ಲಿ ನೀವು ಗಮನಿಸ್ಬೋದು, ಬಲಭಾಗದ ವಿಂಡೋದಲ್ಲಿ ನೀವು ಗಮನಿಸ್ಬೋದು. ಆ ಪ್ರಜ್ವಲ್ ರೈ ಅಂದರೆ ಯಾರು ಅಂತ. 2017ರಲ್ಲಿ ಒಂದು ಕೊಲೆ ನಡೆದಿರುತ್ತೆ. ಆ ಒಂದು ಕೊಲೆಯ ಆರೋಪವನ್ನು ಹೊತ್ಕೊಂಡಿದ್ದಂಥವನು ಪ್ರಜ್ವಲ್ ರೈ ಅಂತ. ಆತ ನಿನ್ನೆ ದರ್ಶನ್ ಏನು ಹೋಮವನ್ನು ಮಾಡಿಸಿದ್ರು, ಶತ್ರು ಸಂಹಾರ ಹೋಮವನ್ನು ಮಾಡಿಸಿದ್ರು. ಆ ಸಂದರ್ಭದಲ್ಲಿ ದರ್ಶನ್ ಜೊತೆ ಆಗಿದ್ರು ಇವರು. ಇದು ಈಗ ಹೊಸ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ದರ್ಶನ್ ಯಾರ ಜೊತೆನೂ ಓಡಾಡಂಗೆ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಬರ್ಬೋದು. ಆ ರೀತಿ ಆಗಲ್ಲ. ಆದರೆ ಎಲ್ಲರನ್ನೂ ಕೂಡ ತನ್ನ ಆಪ್ತರನ್ನ ದೂರ ಇಟ್ಟಿರುವಂಥ ದರ್ಶನ್ ಈ ಸಂದರ್ಭದಲ್ಲಿ ಈ ಕೊಲೆ ಆರೋಪಿ ಜೊತೆ ಬಂದಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂಥದ್ದು. ಕಿಶನ್, ಇಲ್ಲಿ ಪ್ರಜ್ವಲ್ ರೈ ಜೊತೆ ದರ್ಶನ್ ಕಾಣಿಸ್ಕೊಂಡಿರುವಂಥ ವಿಚಾರ ಸಹಜವಾಗಿ ಚರ್ಚೆಗೀಡಾಗಿರುವಂಥದ್ದು. ಈತನ ಹಿನ್ನೆಲೆ ಮತ್ತೆ ಈತನ ವಿರುದ್ಧ ಇದ್ದಂಥ ಪ್ರಕರಣದ ಬಗ್ಗೆ ನೋಡ್ತಾ ಹೋದಾದ್ರೆ, ಪೃಥ್ವಿ ಮಾಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನಕ್ಕೆ ದರ್ಶನ್ ಅವರು ಪ್ರಜ್ವಲ್ ರೈ ಎಂಬಾತನ ಜೊತೆ ಹೋಗಿರುವಂಥದ್ದು. ಈತನ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ 2017 ಏಪ್ರಿಲ್ 20ರಂದು ವಿಟ್ಲದ ಕರೋಪಾಡಿ ಪಂಚಾಯತ್ನಲ್ಲಿ ಒಂದು ಮರ್ಡರ್ ಆಗುತ್ತೆ. ಅಲ್ಲಿನ ಕಾಂಗ್ರೆಸ್ ಮುಖಂಡ ಮತ್ತು ಕರೋಪಾಡಿ ಪಂಚಾಯತ್ನ ಉಪಾಧ್ಯಕ್ಷ ಜಲೀಲ್ ಕರೋಪಾಡಿ ಎಂಬಾತನ ಮರ್ಡರ್ ಆಗುತ್ತೆ. ಮಠ ಮಧ್ಯಾಹ್ನವೇ ಪಂಚಾಯತ್ ಒಳಗೆ ನುಗ್ಗಿ ಸುಮಾರು 11 ಮಂದಿ ಆತನನ್ನ ಕಡಿತಾರೆ ಮತ್ತು ಅದರಲ್ಲಿ A1 ಆರೋಪಿಯಾಗಿ ಗುರುತಿಸಿಕೊಂಡಿರುವಂಥದ್ದು ಇದೇ ಪ್ರಜ್ವಲ್ ರೈ. ಆನಂತರವಾಗಿ ಪುತ್ತೂರಿನ ಹಲವು ಗಲಭೆ, ಕೊಲೆ, ಬೆದರಿಕೆ ಮತ್ತು ಹಲ್ಲೆ ವಿಚಾರದಲ್ಲಿ ಪ್ರಜ್ವಲ್ ರೈನ ಹೆಸರು ಕೂಡ ಕೇಳಿ ಬರುತ್ತೆ. ಹಾಗಾಗಿ ಪುತ್ತೂರು ಪೊಲೀಸ್ ಠಾಣೆಯ ಮಟ್ಟಿಗೆ ಪ್ರಜ್ವಲ್ ಒಬ್ಬ ನಟೋರಿಯಸ್ ಕೂಡ ಆಗಿದ್ದಾನೆ. ಹಾಗಾಗಿ ಆತನ ಜೊತೆ ಈಗ ದರ್ಶನ್ ಹೋಗಿರುವಂಥದ್ದು ಬಹಳ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ಪ್ರಜ್ವಲ್ ರೈ ದರ್ಶನ್ಗೆ ಪರಿಚಯ ಆದ ಎಂಬುದರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರವಾಗಿ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ, ಅಂದರೆ ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಮಂಗಳೂರಿನ ನಟೋರಿಯಸ್ಗಳ ನಿಕಟವರ್ತಿಯಾಗಿ ಮತ್ತು ಅವರ ಸಹಾಯದಿಂದ ಪ್ರಜ್ವಲ್ ರೈನ ಪರಿಚಯ ಆಗಿರ್ಬೋದೆಂಬ ಸಂಶಯ ಕೂಡ ವ್ಯಕ್ತವಾಗಿರುವಂಥದ್ದು. ಮತ್ತು ಮಾಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನ, ಅಲ್ಲಿನ ಶತ್ರು ಸಂಹಾರ ಪೂಜೆ, ಎಲ್ಲದರ ಬಗ್ಗೆ ಕೂಡ ಪ್ರಜ್ವಲ್ ರೈ ದರ್ಶನ್ಗೆ ಮಾಹಿತಿಯನ್ನು ಕೊಟ್ಟಿರ್ಬೋದೆಂಬ ಬಲವಾದ ಸಂಶಯ ಪೊಲೀಸರಿಗೆ ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ದರ್ಶನ್ ಮತ್ತು ಪ್ರಜ್ವಲ್ ರೈನ ಸ್ನೇಹ ಸಂಬಂಧದ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರಜ್ವಲ್ ರೈ ಮತ್ತು ಅವತ್ತು ಬಂಧಿತರಾದಂತಹ 11 ಮಂದಿ ಕೂಡ ಭೂಗತ ಪಾತಕಿ ವಿಕ್ಕಿ ಶೆಟ್ಟಿ ಸಹಚರರು ಎಂದು ಗೊತ್ತಾಗಿರುವಂಥದ್ದು. ಯಾಕಂದರೆ ಜಲೀಲ್ ಕರೋಪಾಡಿ ಹತ್ಯೆ ವಿಕ್ಕಿ ಶೆಟ್ಟಿಯ ಕುಮ್ಮಕ್ಕಿ ಮೇರೆಗೆ ಆಗಿದೆ ಅಂತ ಹೇಳಿ ಅವತ್ತಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಮಾಧ್ಯಮಗಳಿಗೆ ಹೇಳಿದ್ರು. ಹಾಗಾಗಿ ಭೂಗತ ಪಾತಕಿಗಳೊಂದಿಗೆ ದರ್ಶನ್ ಅವರ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಪೊಲೀಸರು ಕಲೆ ಹಾಕ್ತಿದ್ದಾರೆ. ಒಟ್ಟಿನಲ್ಲಿ ಕೇರಳದ ಪ್ರಸಿದ್ಧ ಭಗವತಿ ಕ್ಷೇತ್ರ ಶ್ರೀ ಮಾಡಾಯಿಕಾವು ಭಗವತಿ ಕ್ಷೇತ್ರಕ್ಕೆ ದಕ್ಷಿಣ ಕನ್ನಡ ಮತ್ತು ಕೇರಳ ಭಾಗದವರು ಅತಿ ಹೆಚ್ಚಾಗಿ ಹೋಗ್ತಾರೆ. ಕರ್ನಾಟಕದ ಬೇರೆ ಭಾಗದವರು ಅಲ್ಲಿ ಹೋಗಲ್ಲ. ಯಾಕಂದ್ರೆ ಅಲ್ಲಿನ ಬಗ್ಗೆ ಯಾರಿಗೂ ಕೂಡ ಅಷ್ಟಾಗಿ ಮಾಹಿತಿ ಇಲ್ಲ. ಪ್ರಜ್ವಲ್ ರೈನ ನೇತೃತ್ವದಲ್ಲಿ ಅವನ ಮಾಹಿತಿಯನ್ನು ಪಡ್ಕೊಂಡು ದರ್ಶನ್ ಅಲ್ಲಿ ಹೋಗಿ ಶತ್ರು ಸಂಹಾರ ಪೂಜೆ ಮಾಡಿದ್ದಾರೆ ಎಂಬ ಖಚಿತ ಮಾಹಿತಿ ಸದ್ಯ ಪೊಲೀಸರಿಗೆ ಲಭ್ಯ ಆಗ್ತಾ ಇರುವಂತದ್ದು. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ.